Hi, hello, namaste. Welcome to Algorithms 365. As I promised yesterday, I am here with Infosys questions. ಸೊ ಈ ಕ್ವಶನ್ಸನ್ನು ನಾವು ಎರಡು ಪಾರ್ಟ್ ಒಳಗೆ ಮಾಡೋಣ. ಪಾರ್ಟ್ 1, ಪಾರ್ಟ್ 2 ಅಂಥೇಳಿ ಒಂದು 5 ಕ್ವಶನ್ಸ್ ಮಾಡೋಣ. ಸೊ ನೀವೇನು ಅರ್ಥ ಮಾಡ್ಕೋರಿ ಇಲ್ಲಿ ಅಂತಂದ್ರೆ ಯಾವ ಥರ ಕ್ವಶನ್ಗಳು ಇದಾವೆ, ಆಮೇಲೆ ಅವನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಅನ್ನೋದು ನಿಮ್ಮ ಫೋಕಸ್ ಆಗಿರಲಿ. ಓಕೆ, ಸೊ ಈಗ ಲಾಂಗ್ ವಿಡಿಯೋಸನ್ನು ಮಾಡ್ಬೋದು ತಾಸುಗಂಟ್ಲೆ. ಆದ್ರೆ ನಂದು ಯಾವಾಗಲೂ ಏನು ಥಿಂಕಿಂಗ್ ಇರ್ತೈತಿ ಅಂತಂದ್ರೆ ಲಿಮಿಟೆಡ್ ಟೈಮ್ ಪೀರಿಯಡ್ ಒಳಗನ ಒಂದು ಕ್ಲಿಯರ್ ಕಟ್ ಆದಂಥ ಒಂದು ಏನು ಅಂಡರ್ಸ್ಟ್ಯಾಂಡಿಂಗ್ ನಾವು ಪಡ್ಕೊತೀವಲ್ಲ ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಎಜುಕೇಷ್ನಲ್ ಕಂಟೆಂಟ್ ಹೆಂಗೆ ಇರ್ತೈತಿ ಅಂತಂದ್ರೆ ಇವೇನು 3-4 ತಾಸು ಕೂತು ನೋಡೋವಂಥ ಮೂವಿಗಳಲ್ರಿ. ಸೊ ಹೀಗಾಗಿ ಸ್ವಲ್ಪ ಕಲಿತಾ ಹೋಗೋನು, ಬಟ್ ಒಂದು ಒಳ್ಳೆ ಕ್ಲಾರಿಟಿ ಪಡ್ಕೊಳ್ಳೋವಂಥ ಪ್ರಯತ್ನ ಮಾಡೋನು. ಓಕೆ, ಸೊ ನೀವು ನನ್ನ ಜೊತೆ ಈ ಕ್ವಶನ್ಗಳನ್ನು ಮಾಡೋ ಪ್ರಯತ್ನ ಮಾಡಿರಿ. ಓಕೆ, ನಿಮ್ಮ ಆನ್ಸರ ನನ್ನ ಆನ್ಸರ್ಗೆ ನೀವು ಕೊನೆಗೆ ಮ್ಯಾಚ್ ಕೂಡ ಮಾಡ್ಬೋದು. ಆಮೇಲೆ ಕನ್ಸಿಸ್ಟೆಂಟ್ ಆಗಿರ್ರಿ. ಇವತ್ತಿಂದ್ರೆ ನಾವು ನೆಕ್ಸ್ಟ್ 10 ಡೇಸ್ ನಾ ಹೇಳಿದ್ದೇನೆ. ಸೊ ನಾನಂತೂ 10 ಡೇಸ್ ಒಂದೇ ಬರ್ತೀನಿ, ನಿಮ್ಗೆ ಹೇಳಿ ಕೊಡ್ತೇನೆ ನಾ. ಸೊ ನೀವು 10 ಡೇಸ್ ಒಂದು 10-15 ನಿಮಿಷನ ಟೈಮು ನೀವು ಡೆಡಿಕೇಟ್ ಮಾಡೋಂಗೆ ಅದೇರೇನು, ಆ ಕನ್ಸಿಸ್ಟೆನ್ಸಿ ನಿಮ್ಮಲ್ಲಿ ಐತೇನು? ಯಾಕಂತಂದ್ರೆ ಈಗಿನ ಕಾಲಮಾನದಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದನ್ನು ನಿಮ್ಮನ್ನು ಕಾಂಪಿಟೇಷನ್ ಒಳಗೆ ಇಡ್ತೈತಿ. ಇಲ್ಲ ಅಂತಂದ್ರೆ ನೀವು ಕಾಂಪಿಟೇಷನಿಂದ ಹೊರಗಾಗಿಬಿಡ್ತೀರಿ. ಕನ್ಸಿಸ್ಟೆನ್ಸಿ ಬಗ್ಗೆ ನಿಮ್ಗೆ ಹಿಂದಿನ 2 ವಿಡಿಯೋ ಒಳಗೂ ಹೇಳಿದ್ದೇನೆ. ಅಂದರೆ ಆ್ಯಪ್ಟಿಟ್ಯೂಡ್ ಅಂದ್ರೆ ಅರ್ಥ ಏನು, ಅದನ್ನು ಕಂಪ್ನಿನವ್ರು ಯಾಕೆ ತಂದರು, ಅದರ ಹಿಂದಿನ ಉದ್ದೇಶ ಏನಿತ್ತು, ನಿಮ್ಮನ್ನು ಯಾವ ರೀತಿ ಅವ್ರು ಜಡ್ಜ್ ಮಾಡ್ತಾರೋ, ಯಾರನ್ನ ರಿಜೆಕ್ಟ್ ಮಾಡ್ತಾರೋ, ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅಂಥೇಳಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡೀನಿ. ಹೌದಾ? ಆಮೇಲೆ ಒಂದು ರೋಡ್ ಮ್ಯಾಪ್ದು ಇನ್ನೊಂದು ವಿಡಿಯೋ ಮಾಡೀನಿ. ಸೊ ಲಾಸ್ಟ್ 2 ಡೇಸ್ ಒಳಗೆ ನೀವು ಆ 2 ವಿಡಿಯೋಗಳು 15 ನಿಮಿಷದ್ದು ನೋಡಿ ಲೈಕ್ ಮಾಡಿದ್ದೀರಿ, ಶೇರ್ ಕೂಡ ಮಾಡಿದ್ದೀರಿ. ಯಾರು ನೋಡಿಲ್ಲ, ಡೈರೆಕ್ಟಾಗಿ ಯಾರು ಈ ವಿಡಿಯೋ ನೋಡತ್ತೀರಿ, ದಯವಿಟ್ಟು ಅವು 2 ವಿಡಿಯೋ ನೋಡ್ರಿ, ಬಹಳ ಕ್ಲಾರಿಟಿ ಬರ್ತೈತಿ. ಸೊ ಏನು ಹೇಳ್ತಾರಂತಂದ್ರೆ ಯುದ್ಧಕ್ಕೆ ಹೋಗೋಕ್ಕಿಂತಲೂ ಮುಂಚೆ ಶತ್ರುವಿನ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಪಡ್ಕೊಂಡು ಹೋಗ್ಬೇಕಂತ. ಅವರಲ್ಲಿ ಅವ್ರದ್ದು ಸೈನ್ಯದ ಬಲ ಏನು, ಏನು ವೀಕ್ನೆಸ್ ಇದೆ, ಅವ್ರದ್ದು ಏನು ಸ್ಟ್ರೆಂತ್ ಇದೆ ಅಂಥೇಳಿ. ಈಗ ನೋಡ್ರಿ, ಯಾವಾಗಲೂ ವಾರ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊರಿ. ರೀಸೆಂಟ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ಸ್ಟಾರ್ಟ್ ಆಗಿತ್ತು. ಸೊ ಅವಾಗ ಫಸ್ಟ್ ನ್ಯೂಸ್ದವರೆಲ್ಲ ಏನು ಮಾಡ್ತಾರೆ, ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಸೈನ್ಯ ಬಲ ಅಂತಂದರೆ ಶತ್ರುವಿನ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಈಗ ಎಕ್ಸಾಮ್ ಅನ್ನೋದು ಶತ್ರು ಅಲ್ಲ, ಬಟ್ ನೀವು ವಾರಕ್ಕೆ ಹೊಂಟಿರಲ್ಲ. ಸೊ ನಿಮಗೆ ಆ ವಾರಕ್ಕೆ ಹೋಗೋಕ್ಕಿಂತಲೂ ಮುಂಚೆ ಆ ಶತ್ರು ಕ್ವಶನ್ ಪೇಪರ್ಗಳು ಎಂಥವು ಅದಾವು, ಯಾವ ಥರ ಕ್ವಶನ್ಸ್ ಬರ್ತಾಯಿದ್ದವು, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ 2 ವರ್ಡ್ ನನ್ನ ಕಡೆಯಿಂದ ನಿಮಗೆ ಯಾವಾಗಲೂ ಈಗ ಏನಪ್ಪ ಅಂತಂದ್ರೆ ಇದ್ರಾಗ ಅಂತಲ್ರಿ, ಆ್ಯಪ್ಟಿಟ್ಯೂಡ್ಗೋಸ್ಕರ ಅಂತಲ್ಲ, ನಿಮ್ಮ ಲೈಫ್ ಒಳಗೆ ಯಾವಾಗಲೂ 2 ವರ್ಡ್ ನಿಮ್ಮ ತಲೆ ಒಳಗೆ ಇರ್ಬೇಕು. ಒಂದು ಕನ್ಸಿಸ್ಟೆನ್ಸಿ ಅನ್ನೋ ವರ್ಡ್ ಬಹಳ ಇಂಪಾರ್ಟೆಂಟ್. ಹಿಂಗಂದ್ರೆ ಒಟ್ಟು ಬಿಡದೆ ಮಾಡೋ ಅಂಥದ್ದು. ಎಷ್ಟು ಬೋರ್ ಆದರೂ ಅದೇರೇ ನಿಮ್ಮನ್ನು ನಿಮ್ಮ ಸಕ್ಸಸ್ ಹತ್ತ ಒಯ್ಯುವಂಥ ಕೆಲಸ ಆಗಿತ್ತು, ಆದ್ರೆ ಬೋರಿಂಗ್ ಐತೆ ಅದು. ಬಟ್ ಅದನ್ನು ಮಾಡ್ತಾ ಇರೋದು, ಡೈಲಿ ಮಾಡೋದು. ಒಂದಿನ 1 ಅವರ್ ಮಾಡ್ಬೋದು, ಇನ್ನೊಂದು ದಿನ ಒಂದು ಅರ್ಧ ತಾಸು ಮಾಡ್ಬೋದು, ಎಷ್ಟು ಟೈಮ್ ಸಿಗ್ತೈತಿ ಒಟ್ಟು ಮಾಡ್ಕೊತನೇ ಇರೋದು. ಈಗ ಹೆಂಗೆ ಡೈಲಿ ಎದ್ದ ತಕ್ಷಣ ಹಲ್ಲು ಉಜ್ತೀವಿ, ಸ್ನಾನ ಮಾಡ್ತೀವಿ, ತಿಂಡಿ ತಿಂತೀವಿ, ಹಂಗೆ ನಮ್ಮ ಗುರಿಯನ್ನು ಮುಟ್ಟುವಂಥ ಹಾದಿ ತಲುಪೋದು ಕೂಡ ಹಿಂಗೆ ಹೋಗ್ಬೇಕದು, ಡೈಲಿ ಹೋಗ್ತಾ ಇರ್ಬೇಕು. ಏನು ಮಾಡ್ತೀವಿ, 1 ವಾರ ಮಾಡ್ತೀವಿ, 15 ದಿನ ಮಾಡ್ತೀವಿ, ಮತ್ತೊಂದು 2-3 ತಿಂಗಳಿಗೆ ಗ್ಯಾಪ್ ಕೊಡ್ತೀವಿ. ಸೊ ಇದನ್ನು ಬಹಳ ನೋಡಿದ್ದೇನೆ ರೀ, ಬಹಳ ಹುಡುಗರಲ್ಲಿ ಇದೇ ಫಾಲ್ಟ್ ಇರ್ತೈತಿ. ಇಲ್ಲ ಅಂತಂದ್ರೆ ಎಲ್ಲರೂ ಗೆಲ್ಬೋದು, ಆದರೆ ಒಂದು ವರ್ಡ್ ಅವ್ರು ಏನು ಮಾಡ್ಕೊತಿರ್ತಾರೆ ಅಂದರೆ ಕನ್ಸಿಸ್ಟೆನ್ಸಿ. ಇನ್ನೊಂದು ವರ್ಡ್ ನಾನು ನಿಮ್ಗೆ ಹೇಳ್ತೀನಿ, ಅದ್ರದ್ದು ಬಹಳ ವರ್ಡನ ಇಂಟ್ರೆಸ್ಟಿಂಗ್ ರೀ. ಸೊ ಇಂಟ್ರೆಸ್ಟ್ ಅಂದ್ರೆ ಕುತೂಹಲಕರಿ. ಯಾವಾಗ ನಿಮ್ಗೆ ಸಬ್ಜೆಕ್ಟ್ ಬಗ್ಗೆ ಆಗಲಿ ಅಥವಾ ಯಾವುದೇ ಮನುಷ್ಯನ ಬಗ್ಗೆ ಆಗಲಿ ಅಥವಾ ಯಾವುದೇ ವಿಷಯದ ಬಗ್ಗೆ ಆಗಲಿ ನಿಮ್ಗೆ ಇಂಟ್ರೆಸ್ಟ್ ಇರ್ತೈತೋ, ನಿಮಗೆ ನಿದ್ದೆ ಬರೋಂಗಿಲ್ಲ. ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಕಂಟಿನ್ಯೂಸ್ಲಿ ಆಗ್ತೈತಿ. ಯಾರೇ ಏನೇ ಸಾಧನೆ ಮಾಡಿರಲಿ, ಯಾರೇ ಎಂಥ ಪರೀಕ್ಷೆನೂ ಪಾಸ್ ಮಾಡಿರಲಿ ಅಥವಾ ಫೇಲ್ ಆಗಿರಲಿ, ಕಾರಣ ಈ ವರ್ಡನ್ನು ಇಂಟ್ರೆಸ್ಟ್ ಅನ್ನೋದು. ಇಂಟ್ರೆಸ್ಟ್ ಇದ್ರೆ ಮಾಡ್ತೀವಿ, ಮನಸ್ಸು ಕೊಟ್ಟು ಮಾಡ್ತೀವಿ, ಕಾಯ ವಾಚ ಮನಸ್ಸ ಮಾಡ್ತೀವಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮಾಡೋಕ್ಕೆ ಹೋಗಂಗಿಲ್ಲ. ವೆರಿ ಸಿಂಪಲ್. ಸೊ ಈ 2 ವರ್ಡ್ಗಳನ್ನು ನೀವೇನು ಮಾಡಿರಿ, ಗಂಟು ಹಾಕಿ ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ. ಈ 2 ವರ್ಡ್ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿರಿ. ಓಕೆ, ಇಂಟರ್ವ್ಯೂ ಪ್ರಿಪರೇಷನ್ ಮಾಡಕತ್ತೀರಿ, ಆದರೆ ಬೋರ್ ಆಗತ್ತೈತಿ, ಕ್ವಶನ್ ಕೇಳ್ಕೊಳ್ರಿ. ಯಾಕಪ್ಪ ನಿನಗೆ ಇಂಟ್ರೆಸ್ಟ್ ಇಲ್ಲ? ಇಂಟ್ರೆಸ್ಟ್ ಇದ್ದರೆ ಏನಾಗ್ತೈತಿ, ನೀನು ಒಳ್ಳೆ ಕಂಪ್ನಿ ಒಳಗೆ ಜಾಬ್ ಸಿಗ್ತೈತಿ, ಅದರಿಂದ ನಿನ್ನ ಫ್ಯೂಚರ, ನಿಮ್ಮ ಮನೆಯವ್ರ ಫ್ಯೂಚರ, ನಿಮ್ಮ ಮನೆಯವರೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇರ್ತಾರೆ. ನಿಮ್ಮ ಕನಸನ್ನು ಅವ್ರ ಕನಸಾಗಿರ್ತೈತಿ, ಎಸ್ಪೆಷಲಿ ನಿಮ್ಮ ಮದರ್ ಫಾದರ್. ಓಕೆ, ಹಿಂಗೆ ಪ್ರಶ್ನೆ ಕೇಳ್ಕೊರಿ. ಆಮೇಲೆ ಒಂದಿನ ಬಿಟ್ರಿ ಅಂತಂದ್ರೆ ಯಾಕೆ ಬಿಟ್ರಿ,
ಇವತ್ತು ನಾಷ್ಟ ಮಾಡೋದು ಬಿಟ್ರೆ, ಊಟ ಮಾಡೋದು ಬಿಟ್ರೆ, ನಿದ್ದೆ ಮಾಡೋದು ಬಿಟ್ರೆ, ಬಿಟ್ಟಿಲ್ಲ ಅಲ್ಲ, ಮತ್ತು ಯಾಕೆ ಇದನ್ನು ಬಿಟ್ರಿ ಹೇಳಿ ಕನ್ಸಿಸ್ಟೆನ್ಸಿ ಬಗ್ಗೆ ಕ್ವಶನ್ಸ್ ಕೇಳಿಸ್ಕೊತೀವಿ. ಸೊ ಡೆಫಿನೆಟ್ಲಿ ಎರಡೂ ಶಬ್ದ ನಿಮಗೆ ಬಹಳ ಹೆಲ್ಪ್ ಮಾಡ್ತಾವೆ. ಸೊ ನಾವೀಗ ಏನು ಮಾಡೋನು, ಮುಂದೆ ಹೋಗಿ ಕ್ವಶನ್ಸನ್ನು ಮಾಡೋನು. ಸೊ ಕ್ವಶನ್ಸ್ ಮಾಡುವಾಗ ನಾನು ನಿಮ್ಗೆ ವಿಷಯಗಳನ್ನು ಏನು ಹೇಳ್ತೀನಲ್ಲ ಅವ್ರ ಮೇಲೆ ಬಹಳ ಗಮನ ಇಟ್ಟು ನೀವೇನು ಮಾಡಬೇಕು, ಕೇಳ್ಕೊಬೇಕು. ಓಕೆ, ಸೊ ಇಲ್ಲಿ ಮೊದಲನೇ ಕ್ವಶನ್ ನೋಡ್ರಿ ಏನೈತಿ, ಇದು ಯಾವ ಕಾನ್ಸೆಪ್ಟ್ ಮೇಲೆ ಐತಿ ಕ್ವಶನ್ ಅಂತಂದ್ರೆ, ಇದಕ್ಕೆ ಕೋಡಿಂಗ್ ಡಿಕೋಡಿಂಗ್ ಅಂಥೇಳಿ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ನಾವು ನಮ್ಮ ಕೋರ್ಸ್ ಒಳಗೆ ಡೀಟೇಲಾಗಿ ನಾ ಇದ್ರ ಬಗ್ಗೆ ಹಿಂಗೆ ಕೋಡಿಂಗ್ ಡಿಕೋಡಿಂಗ್ ಅಂದರೆ ಏನು, ಎಂತೆಂಥ ಕ್ವಶನ್ಗಳು ವೆರೈಟಿ ಕ್ವಶನ್ಗಳನ್ನು ಮಾಡಿದ್ದೀನಿ. ಸೊ ಬಹಳ ಡೀಟೇಲಾಗಿ ಪ್ರತಿಯೊಂದು ಟಾಪಿಕ್ನ ನಮ್ಮ ಸ್ಟ್ರಕ್ಚರೈಸ್ಡ್ ಕೋರ್ಸ್ ಒಳಗೆ ಏನು ಮಾಡಿದ್ದೀವಿ, ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಕೋರ್ಸಿಗೂ ಕೂಡ ಸೇರಿಕೊಂಡು ನಮ್ಮ ಜೊತೆ ಕಲಿಬಹುದು. ಆಲ್ರೆಡಿ ಸಾಕಷ್ಟು ಹುಡುಗರು ಕಲಿತಾ ಇದ್ದಾರೆ. ಆಮೇಲೆ ಒಳ್ಳೆ ಫೀಡ್ಬ್ಯಾಕನ್ನು ನಮಗೆ ಬರ್ತಾ ಇದೆ. ಆಮೇಲೆ ಬಹಳಷ್ಟು ಜನ ಆ್ಯಪ್ಟಿಟ್ಯೂಡ್ ರೌಂಡನ್ನು ಕ್ಲಿಯರ್ ಮಾಡಿದ ತಕ್ಷಣ ನನಗೆ ಮೆಸೇಜ್ ಮಾಡಿದ್ದಾರೆ, ಸರ್ ನಿಮ್ಮ ಕೋರ್ಸ್ ನೋಡಿ ನಮ್ಗೆ ಹೆಲ್ಪ್ ಆಯಿತು ಅಂಥೇಳಿ. ಸೊ ನೀವು ಅದರಲ್ಲಿ ಒಬ್ಬರಾಗ್ರಿ ಅನ್ನೋದು ನಮ್ಮ ಆಸೆ. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಡೋಂಟ್ ವರಿ, ನಾವು ನೆಕ್ಸ್ಟ್ 10 days ಮಾಡೋ ಅಂಥ ಸೀರೀಸ್ಗಳನ್ನ ನೋಡ್ಕೊತಿರ್ರಿ. ಆಮೇಲೆ ಮತ್ತು ಅವಾಗವಾಗ ನಾವು ವೀಡಿಯೋಗಳನ್ನ ಹಾಕ್ತಿರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಇನ್ಸ್ಟಾದೊಳಗೂ ನೀವೇನು ಮಾಡಿರಿ, ಫಾಲೋ ಮಾಡಿರಿ ನಮ್ಮನ್ನು. ಸೊ ನಿಮಗೆಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗ್ತಾವೆ. ಸೊ ನೋ ಫೋರ್ಸ್, ಬಟ್ ಚೆಂದಂಗೆ ಕಲೀರಿ, ಒಳ್ಳೆ ಫ್ಯೂಚರನ್ನು ತಮ್ಮದು ಮಾಡ್ಕೊಳ್ಳಿ ಅಂತ ಅನ್ನೋದನ್ನು ನಮ್ಮದು ಅಲ್ಗೋರಿದಮ್ಸ್ 365 ಪ್ರತಿಯೊಬ್ಬರದೂ ಆಸೆ ಆಕಾಂಕ್ಷೆ. ಓಕೆ, ಸೊ ಈ ಕ್ವಶನ್ ನೋಡ್ರಿ ಹೆಂಗೈತಿ, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಈಸ್ ರಿಲೇಟೆಡ್ ಟು ದ ಥರ್ಡ್ ಟರ್ಮ್ ಅಂತಂದಾರೆ. ಸೊ ಥರ್ಡ್ ಟರ್ಮ್ ಅಂತಂದ್ರೆ ಏನ, ಪದಗಳು. ಇದು ಒಂದನೇ ಪದ, ಇದಕ್ಕೆ ರಿಲೇಷನ್ ಇದೆ. ಅಂದರೆ ಕ್ರಿಯೇಟಿಂದ ಈ DSZ DQB ಬರ್ತಾ ಇದೆ. ಪೊಲೈಟಿಂದ ಏನು ಬರ್ತೈತಿ ಅಂಥೇಳಿ ಕೇಳತ್ತಾನು. ಇಲ್ಲಿ 4 ಆಪ್ಷನ್ ಕೊಟ್ಟಾನು. ಓಕೆ, ಇಂಥ ಕ್ವಶನ್ನ ಡಿಕೋಡಿಂಗ್ ಆ್ಯಂಡ್ ಕೋಡಿಂಗ್ ಕಾನ್ಸೆಪ್ಟಿಂದ ತೊಗೋತಾರವ್ರು. ಸೊ ಈ ಕ್ವಶನ್ಗಳು ಬಹಳ ಚಂದ ಇರ್ತಾವೆ, ಇಂಟ್ರೆಸ್ಟಿಂಗ್ ಇರ್ತಾವ್ರಿ. ಇದಕ್ಕೆ ಸಿಂಪಲ್ ಏನು ಮಾಡಬೇಕು, ಪ್ಯಾಟ್ರನ್ ಕಂಡು ಹಿಡಿಬೇಕು. ಅಂದರೆ ಈಗ ಈ ಸೀನಿಂದ ಡಿ ಹೆಂಗೆ ಬಂತು ಅಂಥೇಳಿ ನೀವು ನೋಡಿದ್ರಿ ಅಂತಂದ್ರೆ, ಸೀನಿಂದ ಡಿ ನೋಡ್ರಿ, ಸೀನಿಂದ ಡಿ ಏನಿದೆ ಅಲ್ಲ ಅದು. ಬೇಕಾದ್ರೆ ನೀವು ಇದನ್ನು ಹಿಂಗೆ ಬರ್ಕೋರಿ, ಕ್ರಿಯೇಟ್ ಅಂಥೇಳಿ. ಸೊ ಹಿಂಗೆ ಬರ್ಕೊಂಡು ನೀವು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಬಹಳ ಚಂದ ಇದ್ರದ್ದು ಗೊತ್ತಾಗಿಬಿಡ್ತೈತಿ. ಈಗ ನೋಡ್ರಿ, ಇಲ್ಲಿ ಡಿ ಇದೆನಾ, ಲಾಸ್ಟ್ ಇಲ್ಲೇನೈತಿ, ಬಿ ಐತಿ, ಹೌದಾ. ಆಮೇಲೆ ಇಲ್ಲೇನಿದೆ, ಎಸ್ ಇದೆ. ಆಮೇಲೆ ಇಲ್ಲೇನೈತಿ, ಝಿ ಇದೆ. ಆಮೇಲೆ ಇಲ್ಲೇನೈತಿ, ಡಿ ಇದೆ. ಆಮೇಲೆ ಕ್ಯೂ ಇದೆ. ಸೊ ನೀವು ನೋಡಿದ್ರಿ ಅಂತಂದ್ರೆ ಈಗ ಒಂದಷ್ಟು ನಾನು ನಿಮಗೆ ನೋಡ್ರಿ ಟ್ರಯಲ್ ಆ್ಯಂಡ್ ಎರರ್ ಅಂತಲ್ಲ, ಬಟ್ ಪ್ಯಾಟ್ರನ್ಗಳನ್ನ ಹೆಂಗೆ ನೋಡ್ಬೋದು ಅಂತ ಹೇಳ್ಕೊತೀನಿ. ಡೈರೆಕ್ಟಾಗಿ ಇದಕ್ಕೆ ಆನ್ಸರ್ ಮಾಡೋದು ಬೇಡ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ, ಈಗ ಮೊದಲು ನೀವು ಹಿಂಗೆ ನೋಡಿದ್ರಿ ಅಂತಂದ್ರೆ ಸೀನಿಂದ ಡಿ ಬರ್ತಾ ಇದೆ. ಹೆಂಗೆ C+1 ಮಾಡಿದ್ರೆ, ಅಂದರೆ C+1 ಅಂತಂದ್ರೆ ಏನ, ಸಿ ಆದಮೇಲೆ ಡಿ ಬರ್ತೈತಲ್ಲ ಹಂಗೆ. ಇನ್ನು R+1 ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಬರ್ತೈತಿ, ಎಸ್ ಬರ್ತೈತಿ. ಓಕೆ, ಇವೆರಡು ಈ ಪ್ಯಾಟ್ರನ್ ಹೊಂದಾತೈತ್ರಿ ಇಲ್ಲಿ +1 ಮಾಡ್ಕೊತ ಹೋದ್ರೆ. ಆದ್ರೆ E+1 ಮಾಡಿದರೆ ಎಫ್ ಬರಬೇಕಿತ್ತು, ಝಡ್ ಬರ್ತಾ ಇದೆ ಇಲ್ಲಿ. ಅಂದರೆ ಈ ಪ್ಯಾಟ್ರನ್ ಏನಾಯ್ತು, ಇಲ್ಲಿ ಫೇಲ್ ಆಯ್ತು. ಸೊ ಇದೊಂದು ವೇ ಆಫ್ ಲುಕಿಂಗ್ ಆ್ಯಟ್ ದ ಆನ್ಸರ್. ಸೊ ಹಿಂಗೆ ನೀವು ಪ್ಯಾಟ್ರನ್ಗಳನ್ನು ಏನು ಮಾಡಬೇಕು, ಹಿಡಿಬೇಕಾಗ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಿರಿ, ಇನ್ನೊಂದು ಪ್ಯಾಟ್ರನ್ ನೋಡ್ರಿ. ಈಗ ಹೆಂಗಂತಂದ್ರೆ ಡೈಗನಲ್ಲಿ ನೋಡ್ರಿ, ಇದೇನಿದೆ ಅಲ್ಲ ಬಿ, ಈ ಬಿ ಇಲ್ಲಿದೆ. ಇಲ್ಲಿ ಬಿನಿಂದ ಸಿ ಹೆಂಗೆ ಬರ್ತೈತಿ, ಬಿನಿಂದ ಸಿ ಬರಬೇಕು ಅಂದ್ರೆ B+1 ಸಿ ಆಗ್ತೈತೆ ಅದು. ಈಗ ನಾವು ಇಲ್ಲಿ ಡೈಗನಲ್ಲಿ ನೋಡಾಕತ್ತು. ಆಮೇಲೆ ಹಿಂಗೆ ನೋಡ್ರಿ, ಈಗ ಡಿನಿಂದ ಇ ಬಂದೈತಿ. ಅಂದರೆ D+1 ಮಾಡಿದ್ರಿ ಅಂತಂದ್ರೆ ನಿಮ್ಗೇನು ಬರ್ತೈತಿ, ಇ ಬರ್ತೈತಿ. ಓಕೆ, ಸೊ ಡೈಗನಲ್ಲಿ ವರ್ಕ್ ಆಗತ್ತೈತೆ ಅಂತ ಹೇಳಿ ನೋಡ್ಬೇಕಷ್ಟ ನಾವೀಗ. ಆಮೇಲೆ ಏನು ಮಾಡೋ, ನೀನು ಉಳಿದಿದ್ದ ಲೆಟ್ರನ್ನು ಚೆಕ್ ಮಾಡ್ಬೇಕಲ್ಲ. ಸೊ ಎಸ್ಗೆ ಡೈಗನಲ್ಲಿ ಯಾರದಾರು ವಿರುದ್ಧ ಟಿ ಐತಿ ನೋಡ್ರಿ. S+1 ಮಾಡಿದ್ರಿ ಅಂತಂದ್ರೆ ನಿಮ್ಗೇನು ಬರ್ತೈತಿ, ಟಿ ಬರ್ತೈತಿ. ಓಕೆ, ಇನ್ನು ಇಲ್ಲಿ ಕ್ಯೂಗೆ ವಿರುದ್ಧ ಯಾರದಾರು ಆರ್ ಐತಿ, ಆರ್ ನೋಡ್ರಿ ಇಲ್ಲಿ Q+1 ಮಾಡಿದ್ರಿ ಅಂತಂದ್ರೆ ನಿಮ್ಗೇನು ಬರ್ತೈತಿ, ಆರ್ ಬರ್ತೈತಿ. ಅಂದ್ರೆ ಇದು ಏನು ಪ್ಯಾಟ್ರನ್ ಇದೆಯಲ್ಲ, ಡೈಗನಲ್ಲಿ ಅಪೋಸಿಟ್ ವರ್ಡನ್ನು ಹುಡ್ಕೋ ಪ್ಯಾಟ್ರನು ಇಲ್ಲಿ ಸಕ್ಸಸ್ ಆಯ್ತು. ನಾವು ಆವಾಗಲೇ ಹಿಂಗೆ ವರ್ಟಿಕಲಿ ಏನು ನೋಡತ್ತಿದ್ವಲ್ಲ, ಸಿನಿಂದ ಡಿ, ಆರಿಂದ ಎಸ್, ಅದು ಫಸ್ಟ್ 2 ಲೆಟರ್ಸಿಗೆ ಬಂತ್ರಿ ಅದು. ಬಟ್ 3ನೇ ಲೆಟ್ರಕ್ಕೆ ಫೇಲ್ ಆಗಿಬಿಡ್ತು. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಗೋ ವಿತ್ ದ್ಯಾಟ್. ಸೊ ಈಗ ಈ ಪ್ಯಾಟ್ರನ್ನಿಂದ ನಾವೇನು ಮಾಡೋನು, ನಮಗೆ ಬೇಕಾದಂಥ ಶಬ್ದದ ಆನ್ಸರ್ ಕಂಡು ಹಿಡಿಯೋನು. ನಮಗೆ ಬೇಕಾಗಿರೋದೇನು, ಪೊಲೈಟದ್ದು ಏನು ಆಲ್ಟರ್ನೇಟ್, ಅಂದ್ರೆ ಪೊಲೈಟಿಗೆ ಇಲ್ಲಿ ಹುಲ್ಕೋದು ಯಾವ್ದು ಅಂಥೇಳಿ. ಸೊ ನೋಡ್ರಿ, ಇಲ್ಲಿ ಪಿ ಇದೆ. ಪಿ ಅಂತಂದ್ರೆ ಇಲ್ಲೇನಿರಬೇಕು, MNO ಇರ್ಬೇಕು ಇಲ್ಲಿ ಡೆಫಿನೆಟ್ಲಿ. ಇಲ್ಲಿ ಓ ಇತ್ತು ಅಂತಂದ್ರೆ ನೀವು ಹಿಂಗೆ ಹೋದ್ರಿ +1 ಮಾಡಿದಿರಿ ಅಂತಂದ್ರೆ ನಿಮ್ಗೇನು ಬರ್ತೈತಿ, ಪಿ ಬರ್ತೈತಿ. ಆಮೇಲೆ ಇಲ್ಲಿ ಈಗೇನೈತೆ ನೋಡ್ರಿ, ಇಲ್ಲಿ ಇ ಇದೆ.
ಇ ಅಂದರೆ ಇಲ್ಲೇನಿರ್ಬೇಕು ಡಿ ಇರಬೇಕು, ಹೌದಾ? ಇಲ್ಲೇನು ಬರ್ತೈತಿ +1 ಬರ್ತೈತಿ. ಅಂದ್ರೆ ಫಸ್ಟಲ್ಲಿ ಡಿ, ಫಸ್ಟ್ ವರ್ಡ್ ಡಿ, ಲಾಸ್ಟ್ ವರ್ಡ್ ಓ, ಇಂಥ ಆಪ್ಷನ್ನ ನಾವು ಇಲ್ಲಿ ಹುಡುಕ್ಬೇಕು. ಈಗ ಇಲ್ಲಿ ನೋಡ್ರಿ ಎಲ್ಲ ಕಡೆ ಅದ ಇದೆ. ಫಸ್ಟ್ ವರ್ಡ್ ಡಿ ಇದೆ, ಫಸ್ಟ್ ಲೆಟ್ರ್, ಆಮೇಲೆ ಲಾಸ್ಟ್ ಲೆಟ್ರ್ ಏನಿದೆ ಓ ಇದೆ, ಎಲ್ಲ ಕಡೆ ಅದೇ ಇದೆ. ಸೊ ಇನ್ನೊಂದು ಚೆಕ್ ಮಾಡ್ಬೇಕು ನಾವು. ಇನ್ನು ಇದನ್ನು ನೋಡೋಣ, ಇದೇನಿದು ಓ ಅಲ್ಲ ಇದು. ಸೊ ಓ ಅಲ್ಲಿದ್ರೆ ಇಲ್ಲೇನಿರ್ತೈತಿ ಎನ್ ಇರ್ಬೇಕು. ಇಲ್ಲಿ ಎನ್ ಪ್ಲಸ್ ಆಗ್ಬೇಕದು, n+1 ಆದ್ರೆ ಓ ಆಗ್ತೈತಿ. ಸೊ ಈಗ ಎನ್ ಒ ಇರೋದ್ರಿ, ಎನ್ ಒ ಇರೋದಂತಂದ್ರೆ ಇದಂತೂ ಹೋಯ್ತಿದ್ದು, ಯಾಕಂತಂದ್ರೆ ಲಾಸ್ಟ್ 2 ಲೆಟರ್ಸ್ ಕೆ ಒ ಐತಿ. ಇದನ್ನು ಬಿಟ್ಬಿಡೋನು. ಆಮೇಲೆ ಇವು ಮೂರರದೊಳಗೆ ಯಾವ್ದಾರು ಒಂದಾಗಿರ್ಬೋದು. ಇನ್ನು ಅದಕ್ಕೆ ಮತ್ತೆ ನಾವು ಚೆಕ್ ಮಾಡೋನು. ಇನ್ನೇನು ಚೆಕ್ ಮಾಡೋನು, ಇದನ್ನು ನೋಡೋನು ರೀ. ಇದು ಟಿ ಇದೆ ಅಲ್ಲ, ಟಿ. ಸೊ ಟಿ ಅಲ್ಲಿದೆ ಅಂತಂದ್ರೆ ಇಲ್ಲಿ ಯಾರು ಇರ್ಬೇಕಿತ್ತು, ಎಸ್ ಇರ್ಬೇಕು. ಈಗ ಡಿ ಎಸ್ ಎನ್ ಒ ನೋಡ್ರಿ, ಇಲ್ಲೂ ಇದಂತೂ ಹೋಗೈತಿ. ಈಗ ಡಿ ಎಸ್ ಎನ್ ಒ, ಡಿ ಹೆಚ್ ಇದೆ ಅಂದರೆ ಇದು ಏನಾಯಿತು, ಎಲಿಮಿನೇಟ್ ಆಯಿತು. ಸೊ ನಾನು ನಿಮ್ಗೆ ಎಲಿಮಿನೇಟ್ ಮಾಡ್ಕೋಂತ ಹಗರ್ಕ ಹೇಳ್ಕೊತ ಹೊಂಟೇನೆ. ಇದನ್ನು ಇಮ್ಮಿಡಿಯೇಟಾಗಿ ನಾ ಬರೀ 15-20 ಸೆಕೆಂಡ್ದೊಳಗೆ ಹಿಂಗೆ ಬರ್ತೈತಿ ಅಂಥೇಳಿ ಹೋಗ್ಬೋದಾಗಿತ್ತು. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಎಕ್ಸ್ಪ್ಲೇನಿಂಗ್ ಸೋ ಮಚ್. ಇಂಥ ಕ್ವಶನ್ಸ್ಗಳು ಬಂದಾಗ ನೀವು ಹೆಂಗೆ ಪ್ಯಾಟರ್ನನ್ನು ಕಂಡು ಹಿಡಿತೀರಿ, ಹೆಂಗೆ ಅದನ್ನು ಸಾಲ್ವ್ ಮಾಡ್ತೀರಿ ಅನ್ನೋ ಟ್ಯಾಕ್ಟಿಕ್ಸ್ ಕಲಿಯೋದು ಇಂಪಾರ್ಟೆಂಟ್. ಈ ಕ್ವಶನ್ ಕಲಿಬೇಡ್ರಿ, ಈ ಕಾನ್ಸೆಪ್ಟನ್ನು ಕಲೀರಿ. ಯಾವಾಗಲೂ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಆ್ಯಪ್ಟಿಟ್ಯೂಡ್ದಂಥ ಕಾನ್ಸೆಪ್ಟ್ಗಳಾಗಿರ್ಬೋದು, ದೇ ಆರ್ ನಾಟ್ ಅಬೌಟ್ ಕ್ವಶನ್ಸ್, ಇಟ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್. ಒಂದೊಂದು ಕ್ವಶನೂ ಒಂದೊಂದು ಕಾನ್ಸೆಪ್ಟ್ ಅಂಥೇಳಿ ನೀವು ತಿಳ್ಕೊಬೇಕು, ಅವಾಗನ ನೀವು ಕಲಿಯೋಕ್ಕೆ ಸಾಧ್ಯ. ಆಯಿತಾ? ಈಗ ಇವೆರಡು ಎಲಿಮಿನೇಟ್ ಅದು. ಇನ್ನು ಇಲ್ಲೂ ಡಿ ಎಸ್ ಇದೆ, ಎನ್ ಒ ಇಲ್ಲೂ ಇದೆ. ಅಂದರೆ ಇದು ಏನು ಕರೆಕ್ಟ್, ಇದು ಇವೆರಡರಾಗ ಯಾವ್ದಾರ ಒಂದು ಆಪ್ಷನ್ ಐತಂತ. ಸೊ ಅದಕ್ಕೆ ನಾವು ಏನು ಮಾಡೋಣ, ಈಗ ಈ ಟಿ ನೋಡಿದೀವ, ಈ ಎಲ್ಗೆ ಇಲ್ಲಿದೆ ಅಂತಂದ್ರೆ ಇಲ್ಲಿ ಕೆ ಇರಬೇಕಿತ್ತು. K+1 ಎಲ್ ಆಗ್ತೈತಲ್ಲ. ಸೊ ಈಗ ಕೆ ಎನ್ ಒ ಇರೋದನ್ನ ಆನ್ಸರ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೆ ಎನ್ ಒ ಇದೆ, ಆಮೇಲೆ ಇಲ್ಲೇನಿದೆ ಜೆ ಎನ್ ಒ ಇದೆ, ಲಾಸ್ಟ್ 3 ಲೆಟರ್ಸ್ ಇಲ್ಲಿ. ಸೊ ಹೀಗಾಗಿ ಇದು ಕೂಡ ಎಲಿಮಿನೇಟ್ ಆಯಿತು, ಇದು ಕೂಡ ಎಲಿಮಿನೇಟ್ ಆಯಿತು. ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಬರುವಂಥ ವರ್ಡ್ ಯಾವುದಪ್ಪ ಅಂತಂದ್ರೆ DSH KNO. ಹಿಂಗೆ ಈ ಥರದ ಕ್ವಶನ್ಗಳನ್ನು ಮಾಡಬೇಕು. ಸೊ ಈಗ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2 ಒಳಗೆ ಏನಿದೆ ನಿಮ್ಗೆ, ಸೆಲೆಕ್ಟ್ ದ ಪೇರ್ ದ್ಯಾಟ್ ಈಸ್ ನಾಟ್ ರಿಲೇಟೆಡ್ ಅಂದಾನ. ಸೊ ನೋಡ್ರಿ, ಇಂಥ ಕ್ವಶನ್ಗಳು ದ್ಯಾಟ್ ಈಸ್ ರಿಲೇಟೆಡ್, ದ್ಯಾಟ್ ಈಸ್ ನಾಟ್ ರಿಲೇಟೆಡ್ ಅನ್ನೋ ಶಬ್ದಗಳು ಬಹಳ ಇಂಪಾರ್ಟೆಂಟ್. ಆಮೇಲೆ ಈ ನೆಗೇಷನ್ ವರ್ಡ್ ಅಂದರೆ ನಾಟ್ ರಿಲೇಟೆಡ್, ಟ್ರೂ ಆರ್ ಫಾಲ್ಸ್ ಅನ್ನೋ ಬದಲಾಗಿ ನಾಟ್ ರಿಲೇಟೆಡ್ ಅಂತ ನಾವು, ಅಥವಾ ನಾಟ್ ಟ್ರೂ ಅಂತಾನೆ. ಟ್ರೂ ಅಂತ ಕೇಳಂಗಿಲ್ಲ, ನಾಟ್ ಟ್ರೂ ಅಂತ ಕೇಳ್ತಾನೆ. ಫಾಲ್ಸ್ ಅಂತ ಕೇಳೋದನ್ನ ನಾಟ್ ಟ್ರೂ ಅಂತ ಕೇಳೋದು. ಇಂಥವೆಲ್ಲ ಭಾರಿ ಖತರ್ನಾಕ್ ಇರ್ತಾವೆ ಕ್ವಶನ್ಗಳು. ಇವನ್ನೇನು ಮಾಡ್ಬೇಕಂದ್ರೆ ಸ್ವಲ್ಪ ನೆಟ್ಗೆ ತಿಳ್ಕೊಬೇಕು ನಾವು. ಸೊ ನಾಟ್ ರಿಲೇಟೆಡ್ ಅಂತಂದರೆ ನಾ ಏನು ಮಾಡಬೇಕು, ಫಾಲ್ಸ್ ಸ್ಟೇಟ್ಮೆಂಟನ್ನು ಹುಡುಕ್ಬೇಕ್ರಿ. ಇಲ್ಲಿ ಯಾವುದು ತಪ್ಪಿದೆ, ಸೊ ತಪ್ಪು ಹುಡುಕ್ಬೇಕು, ತಪ್ಪಿರೋದು ಯಾವುದಕ್ಕೆ. ಇಲ್ಲೊಂದು ಪ್ಯಾಟ್ರನ್ ಕೊಟ್ಟ ನಾವು, 4 ಇಂದ್ರೆ ಏನಾಗತೈತಿ 65 ಬರತೈತಿ. 4 ಇಂದ್ರೆ 65 ಬರತೈತಿ. ಈ ಪ್ಯಾಟ್ರನ್ಗೆ ಹೊಂದದೇ ಇರೋದು ಹುಡುಕ್ಬೇಕು ನಾವು. ಈ ಪ್ಯಾಟ್ರನ್ಗೆ ಹೊಂದಬಾರ್ದು, ಅದನ್ನ ಹೇಳಿನ ಫಾಲ್ಸ್ ಹುಡುಕ್ಬೇಕಂತ. ಈಗೇನು ಮಾಡೋನು, ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳೋನು, 4 ಇಂದ್ರೆ 65 ಹೆಂಗೆ ಬಂತು ಅಂತಂದ್ರೆ ಅಬ್ಸರ್ವ್ ಮಾಡಿರಿ. 4ನ್ನ ಕ್ಯೂಬ್ ಮಾಡಿದ್ವು ಅಂತಂದ್ರೆ ಆಮೇಲೆ ಇದಕ್ಕೆ 1 ಸೇರಿಸಿದ್ವಿ ಅಂತಂದ್ರೆ 65 ಬರ್ತೈತಿ. ಸೊ ಇದೇ ಪ್ಯಾಟ್ರನ್. ಇಲ್ಲಿ ಪ್ಯಾಟ್ರನ್ ಏನಪ್ಪ ಅಂತಂದ್ರೆ 4³ + 1. ಹಾಗಾದ್ರೆ ಈಗ ಮೊದಲನೇದು ಚೆಕ್ ಮಾಡೋನು, ಈ ಆಪ್ಷನ್ ಎ ಚೆಕ್ ಮಾಡೋನು. 6³ + 1 ಎಷ್ಟು, 216 + 1 ಅಂದರೆ 217 ಬರ್ತಾ ಇದೆ. ಸೊ ಇದೇನಿದೆ, ಇದು ರಿಲೇಟೆಡ್ ಇದೆ. ಅವ್ನು ನಾಟ್ ರಿಲೇಟೆಡ್ ಕೇಳಿದಾನೆ, ಪದೇ ನಿಮಗೆ ನಾ ಹೇಳಕತ್ತೇನೆ. ಸೊ ಇದು ರಿಲೇಟೆಡ್ ಇದೆ ಅಂದರೆ ಇದನ್ನು ನಾವು ಆನ್ಸರ್ ಅಂತ ತೊಗೋಬಾರ್ದು. ಓಕೆ, ಸೊ ಇದು ಏನಾಯಿತು, ಎಲಿಮಿನೇಟ್ ಆಯಿತು. ಇನ್ನು ಆಪ್ಷನ್ ಬಿ ಚೆಕ್ ಮಾಡೋನು. 2³ + 1 ಮಾಡಿದ್ರಿ ಅಂತಂದ್ರೆ ಅದು ಕೂಡ ನಿಮ್ಗೆ ಏನು ಕೊಡ್ತೈತಿ, 9 ಕೊಡ್ತೈತಿ. ಅಂದ್ರೆ ಇದು ಕೂಡ ಎಲಿಮಿನೇಟ್ ಆಯ್ತು. ಅಂದರೆ ಇವು ಕರೆಕ್ಟ್ ಅದಾವ್ರಿ, ಇವು ಈ ಪ್ಯಾಟ್ರನ್ಗೆ ರಿಲೇಟೆಡ್ ಅದಾವು, ನಮಗೆ ರಿಲೇಟ್ ಇಲ್ಲದೆ ಇರೋದು ಬೇಕು. ಇನ್ನು ಆಪ್ಷನ್ ಸಿ ಒಂದು ಚೆಕ್ ಮಾಡಿರಿ. ಇದಕ್ಕೆ ಆಪ್ಷನ್ ಅಟ್ಯಾಕ್ ಅಂತಾರೆ. ಈಗ ನಾ ಏನು ಮಾಡತ್ತೇನಲ್ಲ, ಆಪ್ಷನ್ ಅಟ್ಯಾಕ್ ಅಂತಾರೆ ಇದಕ್ಕೆ. ಆಪ್ಷನ್ ತೊಗೊಂಡು ನಾನು ನೋಡಕತ್ತೇನೆ. 9³ + 1 ಅಂತಂದ್ರೆ 9³ ನೋಡ್ರೆ 729 + 1. ಸೊ ಇವನು ನಾ ಭಾಳ ಚಂದ ನಮ್ಮ ಏನು ಕೋರ್ಸ್ ಒಳಗೆ ಹೇಳಿದ್ದೀನಿ, ಎಲ್ಲಿ ತನಕ ಕ್ಯೂಬ್ಗಳು ನಮ್ಗೆ ಡೈರೆಕ್ಟಾಗಿ ನೆನಪಿರ್ಬೇಕು. ಈಗ ಹೆಂಗೆ ಟೇಬಲ್ಗಳು ನೆನಪಿಡ್ತೀವಲ್ಲ, ಹಂಗೆ ಕ್ಯೂಬ್ಗಳು ಮಿನಿಮಮ್ 15ವರೆಗೂ ನಿಮಗೆ ಬಾಯ್ಪಾಠ ಇರಬೇಕು. ಸ್ಕ್ವೇರ್ಗಳು ಮಿನಿಮಮ್ 25ವರೆಗೂ ನಿಮಗೆ ಬಾಯ್ಪಾಠ ಇರಬೇಕು. ಸ್ಕ್ವೇರ್ ರೂಟ, ಕ್ಯೂಬ್ ರೂಟ. ಆಮೇಲೆ ಪ್ರೈಮ್ ನಂಬರ್ಸ್ ಅದಾವೆ. ಪ್ರೈಮ್ ನಂಬರ್ಸ್ ಮೇಲೆಲ್ಲ ಕ್ವಶನ್ಗಳು ಕೇಳ್ತಿರ್ತಾರೆ. ಈಗ 1 to 100 ಒಳಗಿರೋ ಪ್ರೈಮ್ ನಂಬರ್ಗಳು ಎಷ್ಟು, ಅಂಥವೆಲ್ಲ ಬಹಳ ಇಂಪಾರ್ಟೆಂಟು.
ಆಮೇಲೆ ಇನ್ನೊಂದು ಏನಂತಂದ್ರೆ ಟೇಬಲ್ಗಳು ಮಿನಿಮಮ್ ನಿಮಗೆ 30 ತನಕ ಟೇಬಲ್ ಬರ್ತಾ ಇರಬೇಕು, ಫಾಸ್ಟಾಗಿ ಮಾಡಬೇಕು ಅಂತಂದ್ರೆ. ಸೊ ಈಗೇನಾಯಿತು, ಇದು ಕೂಡ ಎಲಿಮಿನೇಟ್ ಆಯ್ತು ರೀ. ಅಂದರೆ ಇದು ರಿಲೇಟೆಡ ಡೆಫಿನೆಟ್ಲಿ ಇದೇನಾಗಂಗಿಲ್ಲ, ಹೊಂದಂಗಿಲ್ಲ. ಹೀಗಾಗಿ ನಮ್ಮ ಆಪ್ಷನ್ ಏನು ಅನ್ಬೋದು, ನಾವು ಸರಿಯಾದ ಆನ್ಸರು ಆಪ್ಷನ್ ಡಿ ಅಂತ ಹೇಳ್ಬೋದು. ಈಗ ಅದು ಕರೆಕ್ಟ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋಣ. ಅದೇನ 8 ಕ್ಯೂಬ್ ಕ್ಯೂಬ್ದಿಂದ ಏನು ಬರತೈತಿ, 510 ಬರತೈತಿ ನೋಡ್ರಿ. 8 ಕ್ಯೂಬ್ ಅಂದ್ರೆ 512. ಸೊ ಈಗ 8 ಕ್ಯೂಬ್ ಪ್ಲಸ್ 1 ಅಂತಂದರೆ ಏನಾಗಬೇಕು, ಅದು 513 ಆಗಬೇಕದು. ಓಕೆ, ಸೊ ಇಲ್ಲೇರೆ 513 ಇರ್ತಿತ್ತು, ಇದನ್ನು ಕೂಡ ನಾ ಏನಂತೀನಿ, ರಿಲೇಟೆಡ್ ಅಂತಿದ್ನಿ. ಬಟ್ ಇಲ್ಲಿ 510 ಇದೆ. ಹೀಗಾಗಿ ದಿಸ್ ಈಸ್ ದಿ ಏನಂತಾರೋ ನಾಟ್ ರಿಲೇಟೆಡ್ ಒನ್. ಮುಂದಿನ ಕ್ವಶನ್ ನೋಡೋಣ. ಈ ಕ್ವಶನ್ ನೋಡ್ರಿ, ಬಹಳ ಜಬರ್ದಸ್ತ್ ಕ್ವಶನ್ ಇದೆ. ಇಂಥ ಕ್ವಶನಿಗೆ ನಾವು ರೀಸನಿಂಗ್ ಅಂತ ಏನು ಅಂತೀವಲ್ಲ, ಸೊ ನಾನು ನಿಮ್ಗೆ ಹೇಳಿದ್ನಿ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಿದಾಗ ಆ್ಯಪ್ಟಿಟ್ಯೂಡ್ ಬಗ್ಗೆ ಹೇಳುವಾಗ, ಕ್ವಿಕ್ ಡಿಸಿಷನ್ ಹೆಂಗೆ ತೊಗೋತೀರಿ, ಒಂದು ಚಲೋ ಡಿಸಿಷನ್ ಹೆಂಗೆ ತೊಗೋತೀರಿ ಒಂದು ಸಿಚುವೇಶನ್ ಕೊಟ್ಟಾಗ ಅಂಥೇಳಿ. ಸೊ ಇದು ನೋಡ್ರಿ, ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಾರ ಇವರು, ಹಿಂಗೊಂದ. ಈ 2 ಸ್ಟೇಟ್ಮೆಂಟ್ ಒಳಗೆ ಯಾವುದು ಸರಿ ಇದೆ, ಯಾವುದನ್ನು ನೀವು ಕನ್ಕ್ಲೂಡ್ ಮಾಡ್ತೀರಿ ಅಂಥೇಳಿ. ಸೊ ಇವು ರೀಸನಿಂಗ್ ಒಳಗೆ ಬರ್ತಾವೆ. ಆಮೇಲೆ ಹಿಂಗೇನು ಇಂಗ್ಲೀಷ್ ಒಳಗೆ ಇರ್ತೈತಲ್ಲ, ಇದು ನೋಡ್ರಿ ಎಲ್ಲ ಇಂಗ್ಲೀಷ್ ಒಳಗಿದೆ ಸೆಂಟೆನ್ಸ್. ಓಕೆ, ಇಲ್ಲೆಲ್ಲಿ ನಿಮ್ಗೆ ಫಿಗರ್ಗಳಿಲ್ಲ, ಅಥವಾ ಈಗ ಹೆಂಗೆ ಹಿಂದೆ ನೋಡಿದ್ವಲ್ಲ ನಂಬರ್ಗಳದು, ಈ ನಂಬರ್ದಿಂದ ಈ ನಂಬರ್, ಸೊ 4ನೇ ನಂಬರ್ ಯಾವುದದು ಅಂತ ಇಂಥವೆಲ್ಲ ಇಲ್ಲ. ಸೊ ರೀಸನಿಂಗ್ ಒಳಗೆ 2 ಅದಾವ್ರಿ. ಓಕೆ, ಇವನ್ನೆಲ್ಲನೂ ಇಂಪಾರ್ಟೆಂಟ್. ಇದನ್ನು ಹೇಳೋದು ಶತ್ರುವಿನ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ. ಸೊ ಇದ್ರೊಳಗೆ ವರ್ಬಲ್ ಅಂತ ಒಂದಿದೆ, ನಾನ್ ವರ್ಬಲ್ ಅಂತ ಒಂದಿದೆ. ಸೊ ಇದೇನಿದೆ ಅಲ್ಲ, ಇದಕ್ಕೆ ವರ್ಬಲ್ ರೀಸನಿಂಗ್ ಅಂತಾರೆ ಇದಕ್ಕೆ. ಯಾಕಂತಂದ್ರೆ ಇವೆಲ್ಲ ಇಂಗ್ಲೀಷ್ದೊಳಗೆ ಸ್ಟೇಟ್ಮೆಂಟ್ಗಳು ಅದಾವಲ್ಲ, ಸೊ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್, ಇದಕ್ಕೆ ವರ್ಬಲ್ ಅಂತಾರೆ. ನಾನ್ ವರ್ಬಲ್ ಅಂತಂದ್ರೆ ನಿಮ್ಗೆ ಅಲ್ಲಿ ಏನಾಗ್ತೈತಿ, ಫಿಗರ್ಸ್ ಬರ್ತಾವೆ. ಆಮೇಲೆ ಈಗ ಆಗಲೇ ತೋರಿಸ್ನಲ್ಲ ನಂಬರ್ ಸೀರೀಸ್ಗಳು ಅಂಥವೆಲ್ಲ ಇಲ್ಲಿ ಬರ್ತಾವ್ರಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇಂಥವನ್ನ ನೀವು ಇನ್ನೂ ಇದ್ರೊಳಗೆ ಕ್ರಿಟಿಕಲ್ ರೀಸನಿಂಗ್ ಬೇರೆ ಇದೆ, ಲಾಜಿಕಲ್ ರೀಸನಿಂಗ್ ಬೇರೆ ಇದೆ, ಆಮೇಲೆ ಲಾಜಿಕಲ್ ಡಿಡಕ್ಷನ್ ಬೇರೆ ಇದೆ. ಓಕೆ, ಸೊ ಇದನ್ನೆಲ್ಲನೂ ಕೂಡ ನಾವೇನು ಮಾಡಿದ್ದೀವಿ, ಡೀಟೇಲಾಗಿ ನಮ್ಮ ಕೋರ್ಸ್ ಒಳಗೆ ಕಲಿಸಿದ್ದೀವಿ. ಸೊ ಡೆಫಿನೆಟ್ಲಿ ನೀವೇನು ಮಾಡ್ಬೋದು, ಚೆಕ್ಔಟ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಈ ಕ್ವಶನ್ ಮಾಡೋಣ. ಬಾಕ್ಸ್ ಕಂಟೈನಿಂಗ್ 60 ಕ್ಯಾಮ್ರಾಸ್ ಅಂತ ಐತಿ, ಅಂದರೆ ಟೋಟಲ್ 60 ಕ್ಯಾಮ್ರಾ ಅದಾವ್ರಿ. ಓಕೆ, ಇದ್ರೊಳಗೆ ಏನಾಗೈತೈತೆ ಅಂತಂದ್ರೆ ವರ್ಕಿಂಗ್ ಕ್ಯಾಮ್ರಾ ಅದಾವು, ಆಮೇಲೆ ಫಾಲ್ಟಿ ಕ್ಯಾಮ್ರಾ ಅದಾವು. ಸೊ ನೋಡ್ರಿ, ಈ 60 ಕ್ಯಾಮ್ರಾ ಒಳಗೆ ವರ್ಕಿಂಗ್ ಅಂದರೆ ಚಲೋ ಅದಾವು, ಆಮೇಲೆ ಫಾಲ್ಟಿ ಅಂತಂದ್ರೆ ನಾನ್ ವರ್ಕಿಂಗ್ ಅವೇನದಾವು, ಸ್ವಲ್ಪ ರಿಪೇರಿಗೆ ಬಂದವು, ರಿಪೇರಿ ಮಾಡಿಸ್ಬೇಕು ಅವ್ನು ಅಂದಮೇಲೆ ಅವು ವರ್ಕ್ ಆಗಕ್ಕೆ ಶುರು ಮಾಡ್ತಾವೆ. ಈಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಸಫಿಷಿಯಂಟ್ ಟು ಡಿಟರ್ಮೈನ್. ನೋಡ್ರಿ, ನೀವು ಇಲ್ಲಿ ಡಿಸೈಡ್ ಮಾಡಬೇಕು, ಡಿಸಿಷನ್ ತೊಗೋಬೇಕು, ಯಾವ ಸ್ಟೇಟ್ಮೆಂಟು ನಿಮ್ಗೆ ಉತ್ತರ ಕೊಡ್ತೈತಿ ಅಂಥೇಳಿ. ನಂಬರ್ ಆಫ್ ವರ್ಕಿಂಗ್ ಕ್ಯಾಮ್ರಾಸ್ ನಿಮಗೇನು ಸಿಗಬೇಕು, ನಂಬರ್ ಆಫ್ ವರ್ಕಿಂಗ್ ಕ್ಯಾಮ್ರಾಸ್ ಕೊಡಬೇಕು. ಇದ್ರೊಳಗೆ ಯಾವ ಸ್ಟೇಟ್ಮೆಂಟ್ ಕೊಡ್ತೈತಿ ಅಂಥೇಳಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದ ಪ್ರೊಬ್ಯಾಬಿಲಿಟಿ ಆಫ್ ಪಿಕ್ಕಿಂಗ್ ಫಾಲ್ಟಿ ಕ್ಯಾಮ್ರಾ ಈಸ್ 1/3. ನೋಡ್ರಿ, ಪ್ರೊಬ್ಯಾಬಿಲಿಟಿ. ಸೊ ಇದನ್ನು ಏನಂತಂದ್ರೆ, ಇದು ಯಾವ ಥರ ಕ್ವಶನ್ಪ ಅಂತಂದ್ರೆ, ನೀವು ಡೇಟಾ ಸಫಿಷಿಯನ್ಸಿ ಅಂತೀವಲ್ಲ, ಸೊ ಡೇಟಾ ಸಫಿಷಿಯನ್ಸಿ, ಆಮೇಲೆ ಪ್ರೊಬ್ಯಾಬಿಲಿಟಿ, ಆಮೇಲೆ ರೀಸನಿಂಗ್, ಇವೆಲ್ಲ ಸೇರಿ ಬಂದೈತ್ರಿ ಇದು. ಸೊ ಈಗ ಹೆಂಗೆ ನೀವು ಅನ್ಕೊತಿರ್ತೀರಲ್ಲ, ಯಾರು ನಿಮ್ಗೆ ಹೇಳ್ತಿರ್ತಾರೆ, ಈ ಕಾನ್ಸೆಪ್ಟ್ಗಳನ್ನ ಮಿಕ್ಸ್ ಮಾಡಿ ಕ್ವಶನ್ಗಳನ್ನು ಕೊಡ್ತಾರೋ, ಟಫ್ ಮಾಡ್ಬೇಕಂದ್ರೆ ಕ್ವಶನ್ ಅಂತೇಳಿ. ಕಾನ್ಸೆಪ್ಟ್ಗಳನ್ನ ಮಿಕ್ಸ್ ಮಾಡೋದಂದ್ರೆ ಇದೆ ರೀ. ಇಲ್ಲಿ ಡೇಟಾ ಸಫಿಷಿಯನ್ಸಿನೂ ಬರ್ತಾಯಿದೆ, ಪ್ರೊಬ್ಯಾಬಿಲಿಟಿನೂ ಬರ್ತಾಯಿದೆ, ರೀಸನಿಂಗೂ ಇದೆ. ಎಲ್ಲ ಸೇರಿ ಒಂದು ಕ್ವಶನ್ ಮಾಡಿದ ನಾವು. ಹೀಗಾಗಿ ಇಂಥವೆಲ್ಲ ತಿಳ್ಕೊಬೇಕಾಗಿರೋದು ಇಂಪಾರ್ಟೆಂಟ್. ಸೊ ಪ್ರೊಬ್ಯಾಬಿಲಿಟಿ ಆಫ್ ಪಿಕ್ಕಿಂಗ್, ಈಗ ನೋಡ್ರಿ, ಪ್ರೊಬ್ಯಾಬಿಲಿಟಿದು ನಿಮ್ಗೆ ಇದು ಗೊತ್ತಿರಬೇಕು, ಸೂತ್ರ ಗೊತ್ತಿರಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಅಂತಂದ್ರೆ ಏನ, ಫೇವರೇಬಲ್ ಅಂದರೆ ನಿಮಗೆ ಬೇಕಾಗಿರೋದು ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್. ಟೋಟಲ್ ಎಷ್ಟು ಕ್ಯಾಮ್ರಾ ಅದಾವು, 60 ಅದಾವು. ಫೇವರೇಬಲ್ ಏನ, ಎಕ್ಸ್ ಅಂತ ತೊಗೊಳ್ಳೋನು. ಇದ್ರ ಪ್ರೊಬ್ಯಾಬಿಲಿಟಿ 1/3 ಅಂತ ಕೊಟ್ಟಾನ್ರಿ. ಸೊ ಇದನ್ನು ಈಕ್ವಲ್ ಟು 1/3 ಮಾಡ್ಬೇಕು ನಾವು. ಇಲ್ಲಿಂದ ನಮ್ಗೆ ಏನಾಗ್ತೈತಿ, ಎಕ್ಸ್ ಸಿಕ್ಬಿಡ್ತೈತಿ ಇಲ್ಲಿಂದ. ಸೊ ಇಲ್ಲಿಂದ ನಮಗೇನು ಸಿಗ್ತೈತಿ, ಎಕ್ಸ್. ಸೊ ಆ ಎಕ್ಸನ್ನು ನಾನು 60/3 ಅಂತ ಬರೆದ್ರೆ 20 ಅಂತ ಸಿಗತೈತಿ. ಈಗ ಇದು ಎಕ್ಸ್ ಏನು ಹೇಳ್ರಿ, ಇದು ಫಾಲ್ಟಿ ಕ್ಯಾಮ್ರಾ ಇವು, ಕರೆಕ್ಟಾ? ಯಾಕಂದ್ರೆ ಪ್ರೊಬ್ಯಾಬಿಲಿಟಿ ಅವ್ನು ಯಾವುದಕ್ಕೆ ಕೊಟ್ಟಿದ್ದ ನೋಡ್ರಲ್ಲಿ, ಫಾಲ್ಟಿ ಕ್ಯಾಮ್ರಾದ ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದವು, ಹಿಂಗಾಗಿ ಇವು ಫಾಲ್ಟಿ. ಸೊ 20 ಫಾಲ್ಟಿ ಅದಾವಂತಂದ್ರೆ ಇನ್ನು ವರ್ಕಿಂಗ್ ಎಷ್ಟು ಇರ್ಬೋದು, 40 ಇರ್ಬೋದು, ಕರೆಕ್ಟಾ? ಯಾಕಂತಂದ್ರೆ ಟೋಟಲ್ 60 ಇದ್ದು. ಸೊ ಇದು ನಮ್ಗೆ ಆನ್ಸರ್ ಕೊಡತೈತಿ. ಇದೇನು ಮಾಡತೈತಿ, ನಮ್ಗೆ ಫಾಲ್ಟಿ 20 ಅಂತ ಹೇಳತೈತಿ, ಆಮೇಲೆ ವರ್ಕಿಂಗ್ 40 ಅಂತ ಹೇಳತೈತಿ. ಸೊ ಡೆಫಿನೆಟ್ಲಿ ಈ ಸ್ಟೇಟ್ಮೆಂಟ್ ನಮ್ಗೆ ಆನ್ಸರ್ ಕೊಡತೈತಿ. ಬಟ್ ನಾವು ಎರಡನೇ ಸ್ಟೇಟ್ಮೆಂಟನ್ನು ಚೆಕ್ ಮಾಡ್ಬೇಕೀಗ. ಎರಡನೇ ಸ್ಟೇಟ್ಮೆಂಟ್ ಏನು, ದ
ದ ನಂಬರ್ ಆಫ್ ಫಾಲ್ಟಿ ಕ್ಯಾಮ್ರಾ ಈಸ್ ಲೆಸ್ ದೆನ್ 25 ಅಂತಾನೆ. ಸೊ ನೋಡಿರಿ, ಲೆಸ್ ದೆನ್ 25 ಅಂತಂದ್ರೆ ಅರ್ಥ ಏನು? 20 ಇರ್ಬೋದು, 21 ಇರ್ಬೋದು, 22 ಇರ್ಬೋದು, 23 ಕೂಡ ಇರ್ಬೋದು, 24 ಕೂಡ ಇರ್ಬೋದು, 1 ಕೂಡ ಇರ್ಬೋದು. ಲೆಸ್ ದೆನ್ 25 0 ಕೂಡ ಇರ್ಬೋದು, ಏನು ಬೇಕಾಗಿರೋ ಆಗಿರ್ಬೋದು. ಅಂದ್ರೆ ಇದರಿಂದ ನೀವೇನು ಮಾಡೋಕ್ಕಾಗಂಗಿಲ್ಲ, ಆನ್ಸರನ್ನು ಕನ್ಕ್ಲೂಡ್ ಮಾಡೋಕ್ಕಾಗಂಗಿಲ್ಲ. ಹಿಂಗೆ ಲಾಜಿಕಲ್ ರೀಸನಿಂಗ್ ಡಿಸಿಷನ್ ತೊಗೋಬೇಕು ನಾವು. ಅದರ ಅರ್ಥ ಏನಾಯ್ತು? ಸ್ಟೇಟ್ಮೆಂಟ್ 1 ಅಲೋನ್ ಈಸ್ ಸಫಿಷಿಯಂಟ್, ಬಟ್ ಸ್ಟೇಟ್ಮೆಂಟ್ 2 ಅಲೋನ್ ಈಸ್ ನಾಟ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವಶನ್. ಆಮೇಲೆ ಇಲ್ಲಿ ಸ್ಟೇಟ್ಮೆಂಟ್ 2 ಅಲೋನ್ ಈಸ್ ಸಫಿಷಿಯಂಟ್, ಇದು ತಪ್ಪು. ಈಚ್ ಸ್ಟೇಟ್ಮೆಂಟ್ ಅಲೋನ್ ಈಸ್ ಸಫಿಷಿಯಂಟ್, ಇದು ಕೂಡ ತಪ್ಪು. ಈಚ್ ಸ್ಟೇಟ್ಮೆಂಟ್ ಅಂತಂದರೆ ಯಾವಾಗ ಮಾಡ್ಬೇಕಿತ್ತು ನಾವು? ಇದರಿಂದನೂ ನಮಗೆ ಉತ್ತರ ಸಿಗಬೇಕಿತ್ತು, ಇದರಿಂದನೂ ಉತ್ತರ ಸಿಗಬೇಕಿತ್ತು. ಆವಾಗ ನಾವು ಈಚ್ ಸ್ಟೇಟ್ಮೆಂಟ್ ಅಲೋನ್ ಈಸ್ ಸಫಿಷಿಯಂಟ್ ಅಂದಿದ್ರೆ ನಡೀತಿತ್ತು. ಓಕೆ, ಎರಡೂ ಉತ್ತರ ಕೊಡತ್ತಾವಂತ ಅರ್ಥ ಅದರದ್ದು. ಬೋತ್ ಸ್ಟೇಟ್ಮೆಂಟ್ಸ್ ಟುಗೆದರ್ ಅಂದರೆ ಇವು ಎರಡೂ ಕೆಲವೊಂದು ಸರಿ ಎರಡೂ ಸೇರಿ ಆನ್ಸರ್ ಕೊಡ್ತಿರ್ತಾವೆ. ಸೊ ಇಲ್ಲಿ ಎರಡೂ ಸೇರಿ ಅಲ್ಲಲ್ಲ, ಬರೀ ಸ್ಟೇಟ್ಮೆಂಟ್ 1 ಮಾತ್ರ ಆನ್ಸರ್ ಕೊಡ್ತಾ ಇದೆ. ನನ್ ಆಫ್ ದ ಸ್ಟೇಟ್ಮೆಂಟ್ ಅನ್ನೋದು ಕೂಡ ಏನಾಗ್ತೈತಿ? ತಪ್ಪಾಗ್ತೈತಿ. ಹೀಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂತಂದ್ರೆ ಎ. ನೋಡ್ರಿ, ಇಷ್ಟೆಲ್ಲ ಸ್ಟೋರಿ ಇರ್ತೈತಿ ಒಂದು ಕ್ವಶನದಿಂದ. ಸೊ ಹೀಗಾಗಿ ಆ್ಯಪ್ಟಿಟ್ಯೂಡನ್ನು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬಟ್ ಕನ್ಸಿಸ್ಟೆಂಟಾಗಿ ಸ್ಟಡಿ ಮಾಡಿರಿ. 4ನೇ ಕ್ವಶನ್ ನೋಡೋಣ. ಸೊ ಇಂಥ ಮಿಸ್ಸಿಂಗ್ ನಂಬರ್ ಕ್ವಶನ್ಗಳನ್ನು ಇನ್ಫೋಸಿಸ್ದವ್ರಿಗೆ ಒಟ್ಟು ಅವ್ರಿಗೆ ಕೇಳೋದು ಭಾಳ ಇಷ್ಟ ಇಂಥವೆಲ್ಲ. ಓಕೆ, ಅವ್ರು ಹೆಂಗಂತಂದ್ರೆ ತಲೆಗೆ ಪೂರ್ತಿ ಕೆಲಸ ಕೊಡ್ಬೇಕು ಅನ್ನೋದನ್ನು ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಿಂಗಾಗಿ ಇಂಥ ಕ್ವಶನ್ಗಳೆಲ್ಲ ಮಾಡ್ತಾರೆ. ಇಲ್ಲಿಯೂ ನಾವು ಪ್ಯಾಟ್ರನನ್ನು ಹಿಡಿಬೇಕು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಇಲ್ಲೇನಿದೆ 3-2 3-2 ಅಂಥೇಳಿ ಇದೇನಾಗೈತಿ? ಇದೆಲ್ಲ ಸೇಮ್ ಐತಿ. ಸೊ ಇಲ್ಲೇನು ನಾವು ನೋಡೋವಂಥ ಅವಶ್ಯಕತೆನೇ ಇಲ್ಲ, ಇದನ್ನು ಬಿಟ್ಬಿಡ್ರಿ. ಈಗ ಈ 778 ಹೆಂಗೆ ಬರತೈತಿ ಅಂಥೇಳಿ ನೀವು ನೋಡ್ರಿ. ಇಲ್ಲಿ 9 ಇದೆ. ನಾ ಆಗಲೇ ಹೇಳಿದ್ದೀನಿ ನಿಮ್ಗೆ, 9ರ ಕ್ಯೂಬ್ ಎಷ್ಟಪ್ಪ ಅಂತಂದ್ರೆ 729. ಓಕೆ, ಇನ್ನು 7ದ ಸ್ಕ್ವೇರ್ ಮಾಡಿದರೆ ಎಷ್ಟು ಬರ್ತೈತಿ? 49 ಬರ್ತೈತಿ. ನೀವು ನೋಡ್ರಿ, ಈ 778 ಇದೆಯಲ್ಲ, ಅದು ಹೆಂಗೆ ಬರತೈತಿ ಅಂತಂದ್ರೆ 729 + 49 ಮಾಡಿದ್ರೆ ಬರತೈತಿ. ಅದರ ಅರ್ಥ ಏನು ಮಾಡಿದಾಗ ಬರತೈತಿ? 9 ಕ್ಯೂಬ್ 7 ಸ್ಕ್ವೇರ್ ಮಾಡಿದಾಗ ಬರತೈತಿ. ಅದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲಿರೋ ನಂಬರನ್ನು ನಾವು ಕ್ಯೂಬ್ ಮಾಡಬೇಕು, ಇಲ್ಲಿರೋ ನಂಬರನ್ನು ನಾವು ಏನು ಮಾಡಬೇಕು? ಸ್ಕ್ವೇರ್ ಮಾಡಬೇಕು, ಎರಡನ್ನೂ ಆ್ಯಡ್ ಮಾಡಬೇಕು. ಸೊ ಈಗ ಸೆಕೆಂಡ್ದೇನಿದೆಯಲ್ಲ ಅದನ್ನು ಚೆಕ್ ಮಾಡೋನವ್ರಿ. ಹಿಂಗೆ ಒಂದಕ್ಕನ್ನು ಡಿಸೈಡ್ ಮಾಡಬಾರ್ದು. ಇನ್ನು 2ನೇ ಫಿಗರ್ ಇಲ್ಲಿದೆಯಲ್ಲ, ಈ ಫಿಗರನ್ನು ನಾವೇನು ಮಾಡಬೇಕು? ಚೆಕ್ ಮಾಡ್ಬೇಕು. ಇದು ಪಾಸ್ ಆಯಿತು, ಇಲ್ಲೂ ಪಾಸ್ ಆಯಿತು ಕಂಡೀಷನ್ ಅಂದಾಗ ಅದು ಇಲ್ಲಿ ಏನು ಮಾಡ್ತೈತಿ? ನಿಮ್ಗೆ ಸರಿಯಾದ ಉತ್ತರ ಕೊಡ್ತೈತೆ. ಅದು ಇಲ್ಲ ಅಂದ್ರೆ ನೀವು ಮಿಸ್ ಆಗೋ ಚಾನ್ಸಸ್ ಇರ್ತೈತಿ. ಈಗ ನೋಡ್ರಲ್ಲ, 7 ಕ್ಯೂಬ್ ಮಾಡಿರಿ, ಅದಕ್ಕೆ ಏನು ಸೇರಿಸ್ರಿ ಅಂತಂದ್ರೆ 5 ಸ್ಕ್ವೇರ್ ಮಾಡಿರಿ. ಸೊ ಅದೆಷ್ಟು ಕೊಡ್ತೈತಿ ನಿಮ್ಗೆ? 368 ಕೊಡ್ತೈತಿ. ಯಾಕಂದ್ರೆ 7 ಕ್ಯೂಬ್ ಅಂತಂದ್ರೆ ಏನ? 343. ಆಮೇಲೆ 5 ಸ್ಕ್ವೇರ್ ಅಂತಂದ್ರೆ ಏನ? 25. ಸೊ ಟೋಟಲ್ ಸೇರಿಸಿದ್ರೆ ಎಷ್ಟಾಯಿತು? 368 ಆಯಿತು. ಡೆಫಿನೆಟ್ಲಿ ಪ್ಯಾಟ್ರನ್ ಏನಾಗತೈತಿ? ಪಾಸ್ ಆಗ್ತಾಯಿದೆ. ಸೊ ಈಗ ಹೋಗಿ ರಾಜಾರೋಷವಾಗಿ ನಾವೇನು ಮಾಡ್ಬೋದು? ಆನ್ಸರನ್ನು ಕೊಡ್ಬೋದು. 6 ಕ್ಯೂಬ್ ಮಾಡೋನು. ನಾ ಹೇಳಿದ್ನಲ್ಲ, ಇದನ್ನು ಕ್ಯೂಬ್ ಮಾಡ್ಬೇಕು ನೀವು. ಆಮೇಲೆ ಇದನ್ನೇನು ಮಾಡಬೇಕು? ಸ್ಕ್ವೇರ್ ಮಾಡ್ಬೇಕು. ಅವತ್ತರ ರಿಸಲ್ಟನ್ನು ಪ್ಲಸ್ ಮಾಡ್ಬೇಕು. 6 ಕ್ಯೂಬ್ ಮಾಡಿದ್ರೆ 216 ಸಿಗ್ತೈತಿ. 8 ಸ್ಕ್ವೇರ್ ಮಾಡಿದ್ರೆ 64 ಸಿಗ್ತೈತಿ. ಸೊ ಇದು 6 4 10 ಆಗ್ತೈತಿ. ಇಲ್ಲಿ 8 ಆಯ್ತು. ಆಮೇಲೆ ಇಲ್ಲಿ 2 280 ಈಸ್ ದಿ ಆನ್ಸರ್. ಇದ್ರೆ ಅದನ್ನೇನು ಟಿಕ್ ಮಾಡಿ. ಓಕೆ, ಸೊ ನೋಡ್ರಿ, ಇಲ್ಲಿ ಇವು 7 ಕ್ಯೂಬ್ 6 ಕ್ಯೂಬ್ ಇವೆಲ್ಲ ನಿಮ್ಗೆ ಈಗ 9 ಕ್ಯೂಬ್ದು ವ್ಯಾಲ್ಯೂ 729. ಹಿಂಗೆ ನಿಮ್ಗೆ ಇವು ಎಲ್ಲ ಬೈಪಾಟ್ ಇದ್ದು ಅಂತಂದ್ರೆ, ಅಂದರೆ ನಿಮ್ಗೆ ನೆನಪಿದ್ದು ಅಂತಂದ್ರೆ ಬಹಳ ಫಾಸ್ಟಾಗಿ ಲೆಕ್ಕಗಳನ್ನು ಮಾಡ್ಬೋದು. ಇಲ್ಲ ಅಂದ್ರೆ ಕೆಲವ್ರಿಗೆ ಇಲ್ಲಿ 7 ಕ್ಯೂಬ್ ಅಂತಲೇ ಗೊತ್ತಿರಂಗಿಲ್ಲ ಅಂತ ಇಟ್ಕೋರಿ. 9 ಕ್ಯೂಬ್ ಅದನ್ನು 9 9s 9 ಹೀಗೆಲ್ಲ ಮಾಡ್ಕೋತಾರೆ. ಇಲ್ಲ 81 × 9 ಮಾಡ್ತಾರೋ. ಆಮೇಲೆ 7 ಕ್ಯೂಬ್ ಅಂತಂದ್ರೆ 49 × 7 ಮಾಡ್ತಾರೋ. ಇಲ್ಲೇ ಬಹಳಷ್ಟು ಟೈಮ್ ಹೋಗಿಬಿಡ್ತೈತಿ. ಓಕೆ, ಸೊ ಕೆಲವೊಂದು ವಿಷಯಗಳನ್ನು ಭಾಳ ನಾವು ಏನು ಮಾಡಬೇಕು? ಜಾಗರೂಕತೆಯಿಂದ ನೆನಪಿಡ್ಬೇಕಾಗ್ತೈತಿ. ಏನೇನೋ ಎಷ್ಟೆಷ್ಟೋ ನೆನಪಿಡ್ತಿರ್ತೀವಪ್ಪ. ಓಕೆ, ಈಗ ನಿಮ್ಗೆ ಎಷ್ಟೋ ವರ್ಷದ ಹಿಂದೆ ಮುಂಗಾರು ಮಳೆ ಮೂವಿ ಬಂದು ಹೋಗೈತಿ. ಅದರದ್ದು ನಿಮಗೆ ಸ್ಟೋರಿ ಕೇಳಿದು ಅಂತಂದ್ರೆ ಹೇಳ್ತಿರೋ ಇಲ್ಲೋ, ಗಣೇಶನ ಎದೆ ಮೇಲೆ ಕಾಲಿಟ್ಟು ಪೂಜಾ ಗಾಂಧಿ ಅವ್ರು ಹೋದದ್ದು ಹಂಗರಿ. ಬೇರೆ ವಿಷಯಗಳನ್ನು ನೆನಪಿಡುವಂಥ ಪ್ರಯತ್ನ ಮಾಡಬೇಕು. ಓಕೆ, ಮೂವಿಗಳನ್ನ ಅಷ್ಟೇ ನೆನಪಿಡುವಂಥದ್ದಲ್ಲ. ಮೂವಿಗಳು, ಕಾಂಟ್ರವರ್ಸಿಗಳು, ಯಾರನ್ನ ಬೇದಿದ್ದ ಇಂಥದ್ರಾಗ ಇಂಟ್ರೆಸ್ಟ್ ತೋರಿಸ್ಬಾರ್ದು. ಓಕೆ, ಅದ್ರಾಗ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದು ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಇಟ್ಕೋರಿ. ಆದರೆ ಇದು ಕೂಡ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಹೇಳಕತ್ತೀನಿ. ಈಗ ಇವಕ್ಕೇನಂತಾರಂದ್ರೆ ಇವು ಆಪ್ರೇಟರ್ ಬೇಸ್ಡ್ ಕ್ವಶನ್ಸ್. ಇವಕ್ಕೇನಂತಾರೋ ಆಪ್ರೇಟರ್ ಬೇಸ್ಡ್ ಕ್ವಶನ್ಸ್. ಓಕೆ, ಇವು ಎಲ್ಲ ನಿಮ್ಗೆ ಏನಂತಾರೋ ಕೋಡಿಂಗ್ ಡಿಕೋಡಿಂಗ್ ಥರ.
ಆಮೇಲೆ ನಿಮ್ಗೆ ಏನಂತಾರೆ ನಾನ್ ವರ್ಬಲ್ ರೀಸ್ನಿಂಗ್ ಟೈಪ್ ಅಂಥವ್ರು ಇವೆಲ್ಲ. ಓಕೆ, ಸೊ ಆಪ್ರೇಟರ್ ಬೇಸ್ಡ್ ಅಂತಂದರೆ ಈ ಡಾಲರ್ ಅನ್ನೋದು ಇಲ್ಲೇನು ಡಾಲರ್ ಸಿಂಬಲ್ ಐತಲ್ಲ ಅದು ಆಪ್ರೇಟರ್. ಇಲ್ಲೇನು ಪ್ಯಾಟ್ರನ್ ಐತೆ ಅಂಥೇಳಿ ನಾವು ಈಗ ಏನು ಮಾಡಬೇಕು, ಹಿಡಿಬೇಕೀಗ. ಓಕೆ, ಸೊ ಏನನ್ನತಾನು $5 $5 135 ಅಂತಂದ. ಹೌದಾ, ಸೊ ನನಗೇನು ಇಲ್ಲಿ ಪ್ಯಾಟ್ರನ್ ಸಿಗ್ತಾ ಇದೆ ಅಂತಂದ್ರೆ ಈ 135 ಒಳಗೆ ಇವೆರಡು ಥರದ್ದು ಗುಣಾಕಾರ ನಾವು ಕಳೆದು ಬಿಟ್ರೆ, ಸೊ 135 - 45 ಮಾಡಿದ್ರೆ 90 ಬರ್ತೈತಿ. ಓಕೆ, ಸೊ ಇದೇನಾಗತೈತಿ, ಈ ಪ್ಯಾಟ್ರನ್ ಮೇಲೆ ಹೊಂಟೈತಿ 90 ಕೊಡ್ಬೇಕು ಈಗೆಲ್ಲ ಇವು. ನಾ ಏನು ಮಾಡಿದ್ನಿ, ಇದ್ರದ್ದು ರಿಸಲ್ಟ್ ತೊಗೊಂಡು ಯಾವ್ದ್ರದ 135. ಆ ರಿಸಲ್ಟ್ ಒಳಗೆ ಏನು ಮಾಡಿದ್ನಿ, ಈ ಆಪ್ರೇಟರ್ ಬಿಟ್ಟು ಇವೇನು ನಂಬರ್ ಇದ್ದಲ್ಲ ಅವನ್ನ ಮಲ್ಟಿಪ್ಲೈ ಮಾಡಿ ಆ ರಿಸಲ್ಟನ್ನು ಅಲ್ಲಿ ತೆಗೆದಾಗ ನನಗೆ ಇಲ್ಲಿ 90 ಸಿಕ್ತು. ಈಗ ನಾನು ನೆಕ್ಸ್ಟ್ ಸ್ಟೆಪ್ ಚೆಕ್ ಮಾಡಿದಾಗ ಮತ್ತು ನನಗೆ ಇದೇ ಪ್ಯಾಟ್ರನ್ ಫಾಲೋ ಮಾಡ್ಬೇಕು. ನಾ ರಿಸಲ್ಟ್ ಮೈನಸ್ ಮಲ್ಟಿಪ್ಲಿಕೇಶನ್ ಆಫ್ ಬೋತ್ ದ ನಂಬರ್ಸ್, ಅದು ನಮಗೆ 90ನ ಕೊಡ್ಬೇಕದು, ಬೇರೆ ಏನು ಕೊಡಬಾರ್ದು ಅದು. ಹೆಂಗೆ ಈಗ $4 8 = 122 ಇದೆ. 122 ಒಳಗೆ ನಾ ಏನು ಮಾಡಬೇಕು, ಮೈನಸ್ ಮಾಡ್ಬೇಕು. ಏನು ಮೈನಸ್ ಮಾಡಬೇಕು, 4 × 8 ಮೈನಸ್ ಮಾಡ್ಬೇಕು, ಅಂದರೆ 32 ಮೈನಸ್ ಮಾಡ್ಬೇಕಂತ್ರಿ. ಡೆಫಿನೆಟ್ಲಿ 90 ಕೊಡೋದು. ಸೊ ಇಲ್ಲೂ 90 ಬರ್ತಾಯಿದೆ, ಇಲ್ಲೂ 90 ಬರ್ತಾಯಿದೆ, ಅಂದರೆ ಪ್ಯಾಟ್ರನ್ ಮ್ಯಾಚ್ ಆಗತ್ತೈತೆ ಹಗರ್ಕ. ಈಗ ಇದನ್ನು ನೋಡೋಣ. $9 ಇದೇನು 144. ಈ 144 ಒಳಗೆ ನಾ ಏನು ಮಾಡ್ಬೇಕೀಗ, 54 ತೆಗೆದು ಬಿಡ್ಬೇಕು. ಯಾಕಂತಂದ್ರೆ 9 × 6 ಆಗ್ತೈತಲ್ಲ. ಸೊ ನೀವು 144 ಒಳಗೆ 54 ತೆಗೆದ್ರಿ ಅಂತಂದ್ರೆ ನಿಮ್ಮ ಆನ್ಸರ್ ಏನು ಬರ್ತೈತಿ, ಡೆಫಿನೆಟ್ಲಿ ಅದು ಕೂಡ ನಿಮ್ಗೆ 90ನೇ ಬರ್ತೈತಿ. ಓಕೆ, ಸೊ ಪ್ಯಾಟ್ರನ್ ಏನಪ್ಪ ಅಂತಂದ್ರೆ ಕೊಟ್ಟಿರೋ ರಿಸಲ್ಟ್ ತೊಗೋರಿ, ಮೈನಸ್ ಮಾಡಿರಿ. ಏನು ಮೈನಸ್ ಮಾಡ್ತೀರಿ ಅಂತಂದ್ರೆ ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್ ಅದರ್ ದ್ಯಾನ್ ದ ಆಪ್ರೇಟರ್. ಹಿಂಗೆ ನೀವು ಮಾಡ್ಕೊತ ಹೋಗ್ಬೇಕಿಲ್ಲಿ. ಸೊ ಹಂಗಾದ್ರೆ ನಾವು ಏನು ಮಾಡೋಣ ಈಗ, ಇದು ಕೂಡ ಏನು ಬರ್ತೈತೆ ನಿಮ್ಗೆ 90 ಬರ್ತೈತೆ. ಈಗ ಇದ್ರದ್ದು ನಮ್ಗೆ ಆನ್ಸರ್ ಕಂಡು ಹಿಡಿದೈತಲ್ರಿ, $13.6 ಐತಿ. ಈಗ ಇದ್ರದ್ದು ರಿಸಲ್ಟ ನಿಮಗೆ ಗೊತ್ತಿಲ್ಲಪ್ಪ. ಸೊ ನೀವು ಇದನ್ನು ಎಕ್ಸ್ ಅನ್ಕೋರಿ ರಿಸಲ್ಟನ್ನು. ಆ ಎಕ್ಸ್ದೊಳಗೆ ಮೈನಸ್ ಮಾಡಿರಿ 13 × 6. ಸೊ ಇದೇನಾಗ್ತೈತಿ, ಇದು ಎಷ್ಟು ಕೊಡ್ಬೇಕು ನಿಮ್ಗೆ, 90 ಕೊಡ್ಬೇಕದು. ಎಷ್ಟು ಕೊಡ್ಬೇಕು ನಿಮ್ಗೆ, ಹಿಂಗೆ ಮಾಡಿದಾಗ 90 ಕೊಡ್ಬೇಕದು, ಹೌದೋ ಇಲ್ಲೋ. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಈಗ ನೋಡ್ರಿ ಆ ಕಡೆ 90 ಇದೆ ಪ್ಲಸ್ 13 6 ಎಷ್ಟಾಗ್ತೈತಿ, 78 ಆಗ್ತೈತಿ. ಸೊ ನೀವು ಇದನ್ನು ಮಾಡಿದ್ರಿ ಅಂತಂದ್ರೆ 168 ನಿಮ್ಗೆ ಆನ್ಸರ್ ಬರಬೇಕು. ಅದು ಎಲ್ಲಿ ಐತಿ ಅಂಥೇಳಿ ನೋಡಿ ಟಿಕ್ ಮಾಡಿಸ್ರಿ. ಓಕೆ, ಇಷ್ಟು ಪಾರ್ಟ್ 1ದ ಕ್ವಶನ್ಗಳು. ಸೊ ಇವು ಇಂಟ್ರೆಸ್ಟಿಂಗ್ ಕ್ವಶನ್ಗಳು. ಆಮೇಲೆ ಇಂಥ ಕ್ವಶನ್ಗಳನ್ನು ಇನ್ಫೋಸಿಸ್ ಅವರು ಬಹಳ ಕೇಳ್ತಾರಂಥೇಳಿ ನಾನು ನಿಮ್ಗೆ ಮಾಡಿಕೊಟ್ಟಿದ್ದೀನಿ. ನಾವು ಪಾರ್ಟ್ 2 ಒಳಗೆ ಸಿಗೋನು, ಇನ್ನೊಂದಷ್ಟು ಕ್ವಶನ್ಗಳನ್ನು ಮಾಡೋಣ ನೋಡ್ರಿ. ಓಕೆ, ಸೊ ನೀವು ಕೂಡ ಒಂದಷ್ಟು ಕ್ವಶನ್ಗಳನ್ನು ಹುಡುಕಿ ಪ್ರಯತ್ನ ಮಾಡಿರಿ. ನಾನು ಕೂಡ ಬೇಕಾದ್ರೆ ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ದೊಳಗೆ ಒಂದೆರಡು ಕ್ವಶನ್ ಹಾಕ್ತೇನೆ. ಸೊ ಈಗೇನು 5 ಮಾಡಿದ್ದೇನಲ್ಲ ಇಂಥವನ್ನ, ಇದು ಬೇಸ್ಡ್ ಆನ್ ದಿಸ್ ಓನ್ಲಿ. ಸೊ ನೋಡೋಣ ನೀವು ಎಷ್ಟು ಕಲಿತ್ರಿ ಈ 5 ಕ್ವಶನಿಂದ ಹೇಳಿ. ಅದಕ್ಕೆ ನೀವು ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿದ್ರಿ ಅಂದ್ರೆ ಗೊತ್ತಾಗಿಬಿಡ್ತೈತಿ. ಆಮೇಲೆ ನಿಮ್ಗೆ ಈ ಸೆಷನ್ನಿಂದ ಹೆಲ್ಪ್ ಆಗತ್ತಿತ್ತು ಅಂತಂದ್ರೆ ಏನು ಹ್ಯಾಪಿ ಅಂಥೇಳಿ ಕಮೆಂಟ್ ಮಾಡಿರಿ. ಓಕೆ, ಸೊ ನಾನು ನಿಮ್ಗೆ ಕಂಟಿನ್ಯೂಸ್ಲಿ ವೀಡಿಯೋಗಳನ್ನು ಮಾಡಿ ನಿಮ್ಗೆ ಸಹಾಯ ಮಾಡುವಂಥ ಪ್ರಯತ್ನ ಅಲ್ಗೋರಿದಮ್ಸ್ 365 ಕಡೆಯಿಂದ ಖಂಡಿತ ಕೊಡ್ತೀನಿ. ಆಮೇಲೆ ನಮ್ಮದು ಕೋರ್ಸ್ ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಆಗಲೇ ಹೇಳಿನ ಫ್ರೆಂಡ್ಸ್ ಎಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಲಿಯಾಕತ್ತಾರು. ಸೊ ಏನಂತಂದ್ರೆ ನಾವು ಮಾಡ್ತೀವಿ ಹಂಗೆ ಹಿಂಗೆ. ನಾವು ಎಲ್ಲೆಲ್ಲೂ ಅಮೌಂಟ್ ಅಥವಾ ಅಂದ್ರೆ ರೊಕ್ಕ ಎಲ್ಲೆಲ್ಲೂ ಖರ್ಚು ಮಾಡ್ತಿರ್ತೀವಿ ರೀ. ಸೊ ಭಾಳ ಮಿನಿಮಲ್ ಫೀಸ್ ಇಟ್ಟೇವೆ ನಾವು. ಬರೀ $499. 1000ಗಿಂತಲೂ ಹೆಚ್ಚು ಕ್ವಶನ್ಸ್ಗಳನ್ನು ನಾನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. 500ಗಿಂತಲೂ ಹೆಚ್ಚು ನಾನು ಸಾಲ್ವ್ ಮಾಡಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳು ತೊಗೊಂಡೇನೆ. ಆಮೇಲೆ ಇನ್ನು ನಿಮಗೆ 500 ಕ್ವಶನನ್ನು ಟೆಸ್ಟ್ಗಳಾಗಿ ಹಾಕಿದೆವು. ಅವನ್ನೆಲ್ಲ ನೀವು ಕಲಿತ್ರಿ ಅಂತಂದ್ರೆ ನಿಮ್ಮ ಆ್ಯಪ್ಟಿಟ್ಯೂಡ್ ರೌಂಡು ಯಾವ ಕಂಪ್ನಿದು ಬೇಕಾದರೂ ಆಗಿರ್ಬೋದು, 100% ಕ್ಲಿಯರ್ ಆಗ್ತೈತೆ. ಸೊ $500 ನೀವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ದಯವಿಟ್ಟು ನಮ್ಮ ಕೋರ್ಸನ್ನು ಚೆಕ್ಔಟ್ ಮಾಡಿರಿ, ವೆಬ್ಸೈಟ್ಗೆ ಹೋಗ್ರಿ, ಅದನ್ನು ಪರ್ಚೇಸ್ ಮಾಡಿರಿ. ಪರ್ಚೇಸ್ ಮಾಡಿದ ತಕ್ಷಣ ನೀವು ಒಂದು ಅದ್ಭುತ ಒಂದು 50+ ವೀಡಿಯೋ ಅದಾವೆ, 50+ ವೀಡಿಯೋಸು ನಿಮ್ಗೆ ಯಾವಾಗ ಬೇಕವಾಗ ನೀವು ನೋಡ್ಬೋದು. ಆಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾ ಅವೈಲೇಬಲ್ ಇರ್ತೀನಿ. ಈಗ ಬೇರೆ ಕಡೆ ಎಲ್ಲ ಎಜುಕೇಟ್ರ್ಗಳು ಸಿಗ್ತಾರೋ ಇಲ್ಲೋ ಅಂಥೇಳಿ ಡೌಟ್ ಇರ್ತೈತಿ. ಹಂಗೇನಿಲ್ಲ, ನಮ್ಮಲ್ಲಿ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪ್ಗಳು ಅದಾವು. ಅದರೊಳಗೆ ನಮ್ಮ ನಂಬರೆಲ್ಲ ನಿಮ್ಗೆ ಸಿಗ್ತೈತಿ, ನೀವು ಕಾಲ್ ಕೂಡ ಮಾಡ್ಬೋದು. ಆಲ್ರೆಡಿ ಬಹಳಷ್ಟು ಹುಡುಗರು ಮಾತಾಡ್ತಿರ್ತಾರೆ. ಸೊ ನಾವೇನಪ್ಪ ಮಂಗಳ ಗ್ರಹದಿಂದ ಬಂದೆವು, ನಾವು ಸಿಗಂಗಿಲ್ಲ ಅಂಥೇಳಿ ನಮ್ಮದು ಮೆಂಟ್ಯಾಲಿಟಿ ಇಲ್ಲವೇ ಇಲ್ಲ. ಸೊ ಇಷ್ಟು ಹೇಳ್ತಾ ಈ ಸೆಷನ್ ಮುಗಿಸ್ತೀನಿ.
ನಿಮ್ಗೆಲ್ರಿಗೂ ಇದರಿಂದ ಹೆಲ್ಪ್ ಆಗ್ತೈತಿ ಅನ್ನೋ ಏನಂತಾರೋ ಭರವಸೆ ನನಗಿದೆ. ಕನ್ಸಿಸ್ಟೆಂಟಾಗಿರ್ರಿ, ಆಮೇಲೆ ಇಂಟ್ರೆಸ್ಟ್ ತೋರಿಸ್ರಿ. ಈ ಎರಡೂ ಶಬ್ದ ಜೊತೆಗೆ ಸದಾ ಕ್ಯಾರಿ ಮಾಡಿರಿ. ನೀವು ಎಲ್ಲಿ ಹೋದರೂ ಸಕ್ಸಸ್ ಆಗ್ತೀರಿ, ಡೌಟೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಅದ್ರ ಜೊತೆಗೆ ನಾವು ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಡೈಲಿ ಒಂದೊಂದು ಕ್ವಶನ್ ರೀಲ್ ಕೂಡ ಮಾಡಿ ನಾನು ಹಾಕ್ತಾಯಿದ್ದೀನಿ. ಅವು ಕ್ವಶನ್ಗಳನ್ನು ಡೈಲಿ ಏನಪ್ಪ 1 ನಿಮಿಷದಾಗ ಒಂದು ಕ್ವಶನ್ ಸಾಲ್ವ್ ಮಾಡ್ತಿರ್ತೀನಿ. ಸೊ ಅವು ಬೇರೆ ಥರ ಕ್ವಶನ್ಗಳು ಇರ್ತಾವೆ, ಇಂಪಾರ್ಟೆಂಟ್ ಇರ್ತಾವೆ. ಅವನು ಚೆಕ್ಔಟ್ ಮಾಡಿರಿ, ಅವನು ಡೈಲಿ ಬರ್ಕೊತ ಹೋಗ್ರಿ. ಬರೀ ಹಿಂಗೆ ನೋಡಿ ಬಿಡಬೇಡ್ರಿ, ಬರ್ಕೋರಿ ಏನು ಕ್ವಶನ್ ಇತ್ತು, ಹೆಂಗೆ ಆನ್ಸರ್ ಮಾಡಿದ್ರು ಅಂಥೇಳಿ. ಸೊ ಸಿಗೋನು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.